ಡ್ರಗ್ಸು ಗಾಂಜಾ ಈ ಪಿಡುಗಿನ ವಿರುದ್ಧ ಬೆಂಗಳೂರು ಪೊಲೀಸರ ಹೊಸ ವಾರು ವಿದ್ಯಾರ್ಥಿಗಳು ಡ್ರಗ್ಸ್ ಪಿಡುಗಿಗೆ ಬಲಿಯಾಗದಿರಲು ಕಾರ್ಯಾಚರಣೆಯೊಂದು ಪ್ರಾರಂಭಗೊಂಡಿದೆ. ಡ್ರಗ್ಗು ಗಾಂಜಾ ಸೇವನೆ ಈ ಪಿಡುಗಿನ ವಿರುದ್ಧ ಬೆಂಗಳೂರು ಪೊಲೀಸರ ಸಮರ. ವಿದ್ಯಾರ್ಥಿಗಳು ಡ್ರಗ್ಸ್ ಪಿಡುಗಿಗೆ ಬಲಿಯಾಗದಿರಲು ಕಾರ್ಯಾಚರಣೆ. ಬೆಂಗಳೂರಿನ ಪಶ್ಚಿಮ ವಿಭಾಗದ ಪೊಲೀಸರ ಮಾದರಿ ಕಾರ್ಯ. ಮತ್ತೊಂದು ವಿಭಾಗಕ್ಕೆ ಮಾಡೆಲ್ ಇದು. ಪಶ್ಚಿಮ ವಿಭಾಗದ ಕಾಲೇಜು ಹಾಸ್ಟೆಲ್ ವಿದ್ಯಾರ್ಥಿಗಳು ತಪಾಸಣೆ. ವಿದ್ಯಾರ್ಥಿಗಳಿಗೆ ಡ್ರಗ್ಸ್ ಪಿಡುಗಿನ ಬಗ್ಗೆ ಮನವರಿಕೆ. ವಿಶೇಷ ಕಾರ್ಯಾಚರಣೆಯಲ್ಲಿ ಸಿಕ್ಕಿಬಿದ್ದ ಹೊರ ರಾಜ್ಯದ ವಿದ್ಯಾರ್ಥಿಗಳು. ದರಿದ್ರದ ಅವರೇ ಬಂದು ಸಾಯೋದಿಲ್ಲ. ಪೊಲೀಸರಿಗೆ ಸಹಕಾರ ನೀಡಿದ ಪಶ್ಚಿಮ ವಿಭಾಗದ ಆಸ್ಪತ್ರೆಗಳು. ಡ್ರಗ್ಸ್ ಪಿಡುಗಿನ ವಿರುದ್ಧ ಬೆಂಗಳೂರು ಪೊಲೀಸರ ಸಮರ. ವಿದ್ಯಾರ್ಥಿಗಳು ಡ್ರಗ್ಸ್ ಪಿಡುಗಿಗೆ ಬಲಿಯಾಗದಿರಲು ಕಾರ್ಯಾಚರಣೆ. ಒಂದು ರಾಜ್ಯದ ದೈತ್ಯ ದುರಂತ ಇದು. ಬೆಂಗಳೂರಿನ ಪಶ್ಚಿಮ ವಿಭಾಗದ ಪೊಲೀಸರ ಮಾದರಿ ಕಾರ್ಯ. ಇದು 3 ದಿನಕ್ಕೆ ಚಂದಕ್ಕೆ ಮಾಡಬಾರದು. ಇದು ನಿರಂತರವಾಗಿ ಆಗಬೇಕು ರಾಜ್ಯದಲ್ಲಿ. ರೆನಾಲ್ಡ್ ಪೆನ್ ಅನ್ನ ಫ್ರಂಟ್ ಜಾಬಲ್ಲಿ ಇಟ್ಕೊಂಡು ಕಾಲೇಜು ಶಾಲೆಗಳಿಗೆ ಹೋಗಿ ಕಲಿಯೋ ವಯಸ್ಸಿನ ಹುಡುಗರು ಇಂಜೆಕ್ಟ್ಗಳನ್ನು ಮಾಡಿಕೊಂಡು ಡ್ರಗ್ಸ್ ಸೇವನೆ ಮಾಡುವಂತಹದ್ದು. ಬೆಂಗಳೂರು ಅನ್ನೋದು ಅದರ ಒಂದು ತರಹದ ಕ್ಯಾಪಿಟಲ್ ಸಿಟಿ ಆಗಿದೆ ಈ ಡ್ರಗ್ ಎಡಿಕ್ಟ್ಗಳಿಗೆ. ರಾತ್ರಿ ಆಗ್ತಾ ಇದ್ದ ಹಾಗೆ ಹೊಸ ಸಾಮ್ರಾಜ್ಯ ಸೃಷ್ಟಿ ಆಗ್ತವೆ ಬೆಂಗಳೂರಿನಲ್ಲಿ. ಪೆಡ್ಲರ್ಗಳು ಬರ್ತಾರೆ, ನಗುಮುಖದಲ್ಲಿ ಸಾಮಗ್ರಿಗಳನ್ನು ವಿತರಣೆ ಮಾಡೋದು. ಅವರಲ್ಲಿ ಒಂದಷ್ಟು ಕೋಡ್ ವರ್ಡ್ಗಳೆಲ್ಲ ಇದ್ದಾವೆ. ಪ್ರಸಾದ ಬಂತ ಅಂತ ಒಬ್ಬ ಕೇಳೋದು, ಪ್ರಸಾದ ರೀಚ್ ಆಯಿತು ಅಂತ ಇನ್ನೊಬ್ಬ ಹೇಳೋದು, ಆ ಪ್ರಸಾದ ತಗೊಂಡು ನರಗಳಿಗೆ ಹಾಕ್ಕೊಳ್ಳೋದು. ಪ್ರಸಾದ ದೇಹಕ್ಕೆ ಹೋದ ತಕ್ಷಣ ಆತನ ಗುಣ ಸ್ವಭಾವ ಎಲ್ಲವೂ ಬದಲಾಗ್ತವೆ. ಭಾವನಾತ್ಮಕವಾಗಿ ಹಾಡುಗಳನ್ನು ಹೇಳೋಕ್ಕೆ ಶುರು ಮಾಡ್ತಾನೆ. ಮಕ್ಕಳು ಚಾಕ್ಲೇಟ್ ತಿಂದಂಗೆ ಗಾಂಜಾ ಸೇವನೆ ಆಗ್ತಾ ಇದೆ ರಾಜ್ಯದಲ್ಲಿ. ಪ್ರತಿ ಕಾಲೇಜುಗಳಲ್ಲೂ ಈ ಪರಿಶೀಲನೆಗಳಾಗಬೇಕು. ಅದರ ಅರ್ಥ ಕಾಲೇಜಿನ ಹೆಸರು ಹಾಳು ಮಾಡೋದಕ್ಕಲ್ಲ. ಈ ತರಹದ್ದೊಂದು ದುರ್ಮಾರ್ಗಕ್ಕೆ ಯಾವುದಾದ್ರೂ ವಿದ್ಯಾರ್ಥಿ ಪಾದಾರ್ಪಣೆ ಮಾಡಿದಾನ ಅನ್ನೋದು ಗೊತ್ತಾಗ್ತವೆ. ಅದು ಪ್ರೈವೇಟ್ ಕಾಲೇಜು ಹೋದ್ರೆ ಏನು ಅನ್ಕೋತಾರೋ ಏನೋ, ಇದಲ್ಲ. ಅಲ್ಲಿರ್ತಾನೊಬ್ಬ, ಅವನ ಕಣ್ಣುಗಳು ಕೆಂಪೇರಿರ್ತಾವೆ, ನರಕ್ಕೆ ಚುಚ್ಕೊಂಡಿರ್ತಾನೆ, ಮಂದುವಾಗಿ ಮಾತನಾಡ್ತಾ ಇರ್ತಾನೆ, ತುದಿಲ್ ಸಣ್ಣ ಸ್ಮೈಲ್ ಇರ್ತವೆ. ಇವೆಲ್ಲವೂ ಕೂಡ ಪೊಲೀಸರಿಗೆ ಆ ಭಾಷೆಗಳು ಅರ್ಥ ಆಗ್ತವೆ. ಈ ತರಹದ್ದೊಂದು ಪರಿಶೀಲನೆ ಮಾಡದ ಹೊರತು ನಮ್ಮ ಅಪ್ಪನ ಹಣ ಇದನ್ನು ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ. ಬೆಂಗಳೂರಿನ ಪಶ್ಚಿಮ ವಿಭಾಗದ ಪೊಲೀಸರ ಮಾದರಿ ಕಾರ್ಯ ಇದು. ಕೇವಲ ನಮ್ಮ ಡಿಪಾರ್ಟ್ಮೆಂಟು ಈ ತರಹದ್ದೊಂದು ಕ್ಯಾಂಪೇನ್ ಮಾಡ್ತಾ ಇದೆ ಅಂತ ಹೇಳಿ ರಾಜ್ಯಕ್ಕೆ ತೋರಿಸೋದಕ್ಕೆ ಮಾಡಬಾರ್ದು. ಒಂದು 3 ದಿನಕ್ಕೆ ನಿರಂತರವಾದ ಕ್ಯಾಂಪೇನ್ಗಳು ನಡಿಬೇಕು. ಶಾಲಾ ಕಾಲೇಜು ಮಕ್ಕಳಿಗೆ ಇದರಿಂದಾಗುವ ದುಷ್ಪರಿಣಾಮಗಳನ್ನು ನೀವು ಫೋಟೋ ಸಮೇತ ತೋರಿಸ್ಬೇಕು. ನೋಡ್ರೋ, ಇದು ಹಾಕ್ಕೊಂಡ್ರೆ ನಿಮ್ಮ ತುಟಿ ಹರಿತಾವೆ ಅಂತೇಳಿ ತೋರಿಸ್ಬೇಕು ಫೋಟೋಗಳನ್ನು. ಇದನ್ನು ಹಾಕ್ಕೊಂಡ್ರೆ ನಾಳೆ ದಿನ ನಿಮಗೆ ಮಕ್ಕಳಾಗೋದಿಲ್ಲ. ಪಕ್ಕದ ಮನೆ ಮಕ್ಕಳನ್ನ ನೋಡ್ಬಿಟ್ಟು ನಗಬೇಕಷ್ಟೇ ನೀವು, ನಿಮಗಂತ ಒಂದು ಆಗೋದಿಲ್ಲ. ಇದನ್ನೆಲ್ಲ ತೋರಿಸ್ಬೇಕು ನೀವು. ಇದನ್ನು ಮಾಡದ ಹೊರತು ಇದು ಎಫೆಕ್ಟಿವೇ ಅಲ್ಲ. ಬೆಂಗಳೂರಿನ ಪಶ್ಚಿಮ ವಿಭಾಗದ ಪೊಲೀಸರ ಮಾದರಿ ಕಾರ್ಯ. ಪಶ್ಚಿಮ ವಿಭಾಗದ ಕಾಲೇಜು ಹಾಸ್ಟೆಲ್ ವಿದ್ಯಾರ್ಥಿಗಳ ತಪಾಸಣೆ. ವಿದ್ಯಾರ್ಥಿಗಳಿಗೆ ಡ್ರಗ್ಸ್ ಪಿಡುಗಿನ ಬಗ್ಗೆ ಮನವರಿಕೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಇದು ನಿಜಕ್ಕೂ ಕೂಡ ಶ್ಲಾಘನೆಗೆ ಅರ್ಹ. ವಿಶೇಷ ಕಾರ್ಯಾಚರಣೆಯಲ್ಲಿ ಸಿಕ್ಕಿಬಿದ್ದ ಹೊರ ರಾಜ್ಯದ ವಿದ್ಯಾರ್ಥಿಗಳು. ಇನ್ನು ನಮ್ಮ ರಾಜ್ಯಕ್ಕೆ ಬರುವಂಥ ಹೊರ ರಾಜ್ಯದ ವಿದ್ಯಾರ್ಥಿಗಳು ಬರೋರೆಲ್ಲ ಯಾರದೋ ಒಂದು ರಾಜ್ಯ, ಇದು ನಮ್ಮ ರಾಜ್ಯ ಅಲ್ಲ. ಇಲ್ಲಿ ನಾವು ಮಾಡುವ ಅಧ್ವಾನದ ಕೆಟ್ಟ ಹೆಸರು ಬರೋದು ಈ ರಾಜ್ಯಕ್ಕೆ, ನಮ್ಮ ರಾಜ್ಯಕ್ಕಲ್ಲ. ನಮ್ಮಪ್ಪ ಅಮ್ಮ ಪಂಜಾಬ್ನಲ್ಲೋ ರಾಜಸ್ಥಾನದಲ್ಲೋ ಕೂತಿರ್ತಾರೆ. ನಾವಿಲ್ಲಿ ಹೆಂಗೆ ಬೇಕಾದರೂ ಮೇಯ್ಕೊಂಡು ಹೋಗೋಣ ಅನ್ನೋ ಉದ್ದೇಶದಲ್ಲೇ ಬರೋದು. ಅವರ ಮೇಲೆ ಪ್ರತ್ಯೇಕವಾದ ಗಮನ ಇರಬೇಕು. ಪೊಲೀಸರಿಗೆ ಸಹಕಾರ ನೀಡಿದ ಪಶ್ಚಿಮ ವಿಭಾಗದ ಆಸ್ಪತ್ರೆಗಳು ಕೂಡ ಇದಕ್ಕೆ ಪರಿಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ. ಒಟ್ಟಾರೆ ಈ ಕಾರ್ಯಾಚರಣೆ ಯಶಸ್ಸು ಆಗಲಿ ಅನ್ನೋದೇ ಫ್ರೀಡಂ ಟಿವಿಯ ಆಶಯ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.